ನೇಹಾ ಹತ್ಯೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿ ವಹಿಸಿದೆ. ಇದರ ನಡುವೆ ಮಾತಾಡೋದಕ್ಕೆ ನಮ್ಮ ಜೊತೆ ನಿರಂಜನ್ ಹಿರೇಮಠ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನೇಹಾ ಹತ್ಯೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿ ವಹಿಸಿದೆ. ನಿಮ್ಮ ಡಿಮ್ಯಾಂಡ್ ಇತ್ತು ಸಿಬಿಐಗೆ ಅಂತ, ಏನು ಹೇಳ್ತೀರಿ? ಪ್ರಾಥಮಿಕ ಹಂತದಲ್ಲೇ ನನಗೆ ಲೋಪದೋಷ ಕಂಡಿರೋದ್ರಿಂದ ಆಯುಕ್ತರಿಂದ ಯಾವ ಕೆಲಸ ಆಗಲಾರ್ದಿಂದ ನಾನು ಆಯುಕ್ತರನ್ನು ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಇದನ್ನು CBI ಕೊಡ್ಬೇಕು, CID ಕೊಡಬೇಕು ಮತ್ತು CBI ಕೊಡಬೇಕು ಅನ್ನೋ ಪ್ಲ್ಯಾನು ಕೂಡ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಪ್ರಪ್ರಥಮವಾಗಿ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ನಾ ಈ ಒಂದು ಆದೇಶ ಮಾಡಿದ್ದಕ್ಕೆ ನನ್ನ ಸಮಾಜ, ನನ್ನ ಹೋರಾಟಗಾರರು ಮತ್ತು ನಮ್ಮ ಎಲ್ಲ ರೀತಿಯಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಈ CID ತನಿಖೆಯಿಂದ ನಿಮ್ಮ ಮಗಳ ಸಾವಿಗೆ ನ್ಯಾಯ ಸಿಗತ್ತನ್ನೋ ಗ್ಯಾರಂಟಿ ನಿಮ್ಗದಾನ? ಈಗ ತಾನೇ ಆದೇಶ ಮಾಡ್ಯಾರೆ. ಅವರು ಆಫೀಸರ್ಸ್ ಸಂಪರ್ಕ ನಾನು ಮಾಡ್ತಾರೆ. ಎಲ್ಲ ವರದಿ ಈಗ 5 ದಿವಸದಿಂದ ಎಲ್ಲ ತಕ್ಕೊಂತಾರೆ. ಇದ್ರ ಹಿಂದಿಂದ ಎಲ್ಲ ಸಾರಾಂಶ ತೊಗೊಂಡೇ ಬರ್ತಾರೆ. ಅವಾಗ ನನಗೂ ಕೂಡ ಅವ್ರು ಏನು ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ. ನಿಮ್ಮ ಈ ಪ್ರಕರಣದಲ್ಲಿ ಇದರ ಹಿಂದೆ ನಿಮ್ಮ ಕಾಂಗ್ರೆಸ್ನವರೇ ಇದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ರಿ ನೀವು. ಅವ್ರನ್ನೂ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡ್ತೀರಿ? ಯಾರೇ ಇರಲಿ, ಇವತ್ತು ನನ್ನ ಮನೆತನದಾಗಿದ್ರು ಅವ್ರನ್ನೂ ತೊಗೊಂಡು ಅರೆಸ್ಟ್ ಮಾಡಿರಿ. ನನ್ನ ಮಗಳಿಗೆ ಪ್ರಮುಖ ಮಾಡಿದ್ದು ಅಥವಾ ಏನಾರು ಹಿಂದೆ ಇದ್ರು ಕೂಡ ಅವ್ರನ್ನೂ ಅರೆಸ್ಟ್ ಮಾಡಿರಿ. ನನ್ನ ಸಮಾಜದವ್ರು ಇದ್ರು ಕೂಡ ಯಾರೇ ಇರಲಿ, ಪಾರ್ಟಿ ಅಲ್ಲ, ಯಾರೇ ಇರಲಿ, ನನ್ನ ಫ್ರೆಂಡ್ಸ್ ಇರಲಿ, ಗೆಳತನ ಇರಲಿ, ಮತ್ತೊಬ್ಬ ನನ್ನ ಮನೆಯಾಗಿನವ್ರು ಇರಲಿ ಅಥವಾ ಓಣೆಯವ್ರು ಇರಲಿ, ಅವ್ನ ಸ್ಟೂಡೆಂಟ್ಸ್ ಇರಲಿ, ಯಾರದಾರು ಎಲ್ಲರೂ ನಿಷ್ಪಕ್ಷವಾಗಿ ತನಿಖೆ ಆಗಲಿ. ನನ್ನ ಇದ್ರು ನನ್ನೂ ಕೂಡ ಅರೆಸ್ಟ್ ಮಾಡಲಿ. ಸೊ ಇದು ನೇಹಾ ತಂದೆ ನಿರಂಜನ್ ಹಿರೇಮಠ ಮಾತು. ಯಾರೇ ಇದ್ರೂ ಕೂಡ ಈ ಪ್ರಕರಣದಲ್ಲಿ ಶಾಮೀಲಾದವ್ರನ್ನ ಅರೆಸ್ಟ್ ಮಾಡಬೇಕು, CID ಇಂದ ನಮಗೆ ನ್ಯಾಯ ಸಿಗತ್ತೆ ಅನ್ನುವಂಥ ಒಂದು ಭರವಸೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಪ್ರಕಾಶ್ ಮುಳ್ಳಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.